DKಶಿಗೆ ಏನು ಆಸೆ ಇದೆ ಹೇಳಿ? ಇರೋದು ಅದೊಂದೇ, ಒಂದ್ಸಲ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಅದಕ್ಕಾಗಿ ಮಾಡ್ತಾ ಇರುವಂಥ ಹೋರಾಟ ಒಂದ ಎರಡ. ಸರ್ಕಾರದ ಭಾಗವಾದ DKಶಿ ಅವರಿಗೆ ನಿತ್ಯವೂ 1000 ಸವಾಲುಗಳು. ಆದರೆ ಸೋಮವಾರ ಆ ವೈಟ್ ಟ್ಯಾಪಿಂಗ್ ಪೂಜೆ ಮುಗಿಸಿ ಬಂದ ಬಳಿಕ ಮೂಡೇ ಸರಿಯಿಲ್ಲ. 1000 ಸವಾಲುಗಳ ಮಧ್ಯೆ ಕಾಡ್ತಾ ಇರೋದು ಒಂದೇ ಚಿಂತೆ. ಏನದು ನೋಡೋಣ. ತೆರಿಕಿ ಎಲ್ ಹೋಯ್ತು ಅಂತ ಆ ಮೂಲೆಯಲ್ಲಿದ್ಯಾ? ಇಲ್ಲ ಈ ಕಡೆ? ಇಲ್ಲ ಇಲ್ಲಂತೂ ಬಿಟ್ಟಿಲ್ಲ. ನಾನ್ ಬಿಟ್ಟಿದ್ದಲ್ಲಲ್ವಾ? ನನಗ್ ಸರಿಯಾಗಿ ನೆನ್ಪಿದೆ. ನನಗೇನಷ್ಟು ವಯಸ್ಸಾಗಿದ್ಯಾ? ಐ ಆಮ್ ಜಸ್ಟ್ 62. ಮರೆಯುವ ಮೆದುಳು ನಂದಲ್ಲ ಬಿಡಿ. ಏಯ್, ನೀನೇನಾದ್ರೂ ನೋಡಿದ್ಯಾ? ಜೊತೆಗ್ ನೀನೇ ತಾನೇ ಇದ್ದಿದ್ದು, ನೋಡಿಲ್ವಾ? ಅಯ್ಯೋ, ಎಲ್ ಹೋಯ್ತು ಅಂತ. ಡಿಸಿಎಂ DKಶಿ ತಲೆ ಕೆಡಿಸಿಕೊಂಡಿದ್ದರ ಹಿಂದಿದೆಯಂತೆ ಆ ಕಾರಣ. ನೆನಪಾಗ್ತಿದೆ ಕೇರಳ ದೇವಸ್ಥಾನದ ಆ ಜಾಗ, ಕೆಸೆಯಲ್ಲಿನ ಚೀಟಿ. ಅಷ್ಟಕ್ಕೂ ಅಂಥದ್ದೇನಾಯ್ತು? ಯಾಕಿಷ್ಟು DKಶಿಗೆ ಚಡಪಡಿಕೆ? ಮನಸ್ನಲ್ಲಿ ಆತಂಕ, ದುಗುಡ, ಮುಖದಲ್ಲಿ ಅದಿಂಥದ್ದೋ ಅವ್ಯಕ್ತ ಭಯ. ಕಳೆದಿದ್ದು ಆಫ್ಟರ್ ಆಲ್ ಶೂ ಅಷ್ಟೇ. ಅಷ್ಟಕ್ಕೇನೆ ಈ ಪರಿ ಹುಡುಕಾಟನ? ಅದು DKಶಿ ಅವ್ರಿಗೆ ದೊಡ್ಡ ವಿಚಾರನಾ? ಹೌದು, ನಿಮಗೆ ಅದು ದೊಡ್ಡ ವಿಚಾರ ಅಲ್ವೇ ಅಲ್ಲ ಬಿಡಿ. 3 ದಿನ ಆದ್ರೂ DCM ಸಾಹೇಬ್ರಿಗೆ ಶೂ ಕಳ್ದಿದ್ದೇ ಚಿಂತೆ. ಅದೇನೋ ಅವ್ರ ಕಾಲೇಜ್ ದಿನದಲ್ಲಿ ಲವರ್ ಕಳ್ದ್ ಹೋದಂಗ ಆಡ್ತಿದಾರಲ್ಲ ಅಂತ ಅಂದ್ಕೋಬೇಡಿ. ಇದ್ರ ಹಿಂದೆ ಒಂದ್ ರಹಸ್ಯ ಇದೆ. ಆ ರಹಸ್ಯನೇ DKಶಿಗೆ ಈ ಮಟ್ಟಿಗೆ ಭಯ ಮಿಶ್ರಿತ ಚಿಂತೆಗೆ ದೂಡಿದೆ. ಆ ರಹಸ್ಯ ಮತ್ತು ಆತಂಕ ನೋಡೋಕ್ಕೂ ಮುನ್ನ ಜುಲೈ 15ರಂದು ಏನಾಯ್ತು ಅನ್ನುವುದನ್ನ ಒಮ್ಮೆ ನೋಡ್ಬಿಡಿ. ಆವತ್ತು ಜುಲೈ 15 ಸೋಮವಾರ ಬೇರೆ. ವೈಟ್ ಟಾಪಿಂಗ್ ಪೂಜೆ ಅಂತ ಭಾಷ್ಯಂ ಸರ್ಕಲ್ಗೆ ಬಂದಿದ್ರು DCM. ಜೊತೆಗೆ ಶಾಸಕರು, ಇತರೆ ನಾಯಕರು ಇದ್ರು. ವಿಘ್ನ ವಿನಾಯಕನ ಆರತಿ ತಗೊಂಡು ಗುದ್ಲಿ ಪೂಜೆ ನೆರವೇರಿಸಿದ್ರು. ಸ್ವಲ್ಪ ಹೊತ್ತು ಚಿಕ್ಕದಾಗಿ ಮಾತ್ ಮುಗಿಸಿ ಹೊರಡಬೇಕು ಅಷ್ಟೇ. ಪೂಜೆಗೂ ಮುನ್ನ ಅಲ್ಲೆಲ್ಲೋ ಮೂಲೆಯಲ್ಲಿಟ್ಟಿದ್ದಂತಹ ಶೂ ಧರಿಸೋಕೆ ಅಂತ ಹೋದ್ರು. ಆದ್ರೆ ಅಲ್ಲಿದ್ದಂತಹ ಶೂ ನಾಪತ್ತೆಯಾಗಿತ್ತು. ಅಲ್ಲಾರಿ, ಅಷ್ಟ್ ಜನ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಇಲ್ಲಿ ಶೂ ಕದಿಯೋಕೆ ನಂದೇ ಬೇಕಿತ್ತ ಅಂತ ಮನ್ಸಲ್ಲೇ ಅಂದ್ಕೊಂಡು ಬೇರೆ ಶೂ ಧರಿಸಿ ಹೊರಟ್ ನಿಂತ್ರು. ಇದಿಷ್ಟು ಕಥೆ. ಆವತ್ ಸೋಮವಾರ, ಇವತ್ ಶುಕ್ರವಾರ, 4 ದಿನ ಆಯ್ತು. ಆದ್ರೆ ನಿತ್ಯವೂ ಕಳೆದ್ ಹೋದ ಶೂ ಬಗ್ಗೆನೇ ಟೆನ್ಷನ್. ಆವತ್ತಿನಿಂದ DCM ಒಂಥರ ವಿಚಲಿತರಾಗಿದಾರಂತೆ. ಅಲ್ಲೆಲ್ಲೋ ಎಮ್ಮೆ ಹುಡುಕಾಟಕ್ಕೆ UP ಮಂತ್ರಿಯೊಬ್ಬ ಪೊಲೀಸರನ್ನ ನಿಯೋಜಿಸಿದ್ನಂತೆ. ಸೇಮ್ ಟು ಸೇಮ್ DKಶಿ ಸಾಹೇಬ್ರು ಶೂ ಕದ್ದವರನ್ನ ಪತ್ತೆ ಹಚ್ಚಿ ಅಂತ ಪೊಲೀಸರಿಗೆ ಕಟ್ಟಪ್ಪಣೆ ಹೊರಡಿಸಿದಾರಂತೆ. ಅದಕ್ ಕಾರಣ ಮಾಟ ಮಂತ್ರದ ಭೀತಿ. ಹೇಳ್ತೀನಿ, ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಕಳ್ತನ ಆಗಿದೆ ಅನ್ನೋದಕ್ಕಿಂತ ಯಾರು ಮಾಡಿದ್ದಾರೆ ಅನ್ನೋದೇ DKಶಿಗೆ ದೊಡ್ಡ ಚಿಂತೆ. ಮಾಟ ಮಾಡೋ ಉದ್ದೇಶದಿಂದ ಶೂ ಕಳ್ತನ ಆಗಿರೋ ಆತಂಕ DKಶಿ ಕಾಡ್ತಾ ಇದೆ. ಕಳ್ಳನನ್ನ ಪತ್ತೆ ಹಚ್ಚಿ ಉದ್ದೇಶ ಕೇಳುವಂತೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಮಾಟ ಮಂತ್ರ ಅಂದ್ರೆ ಫುಲ್ ಅಲರ್ಟ್ ಆಗೋ DCM DKಶಿಗೆ ಈ ಬೆಳವಣಿಗೆ ಅದ್ಯಾಕೋ ನಿದ್ದೆಯನ್ನೇ ಕದ್ದಿದೆ. ನಿಜವಾಗ್ ಕಳ್ತನ ಆಗಿದ್ಯಾ? ಇದ್ರ ಹಿಂದೆ ಬೇರೆನಾದ್ರೂ ಇದ್ಯಾ? ನನ್ ಶೂ ಕಳ್ತನ ಮಾಡಿದ್ದಾದ್ರೂ ಯಾಕೆ? ಇದೇ ಟೆನ್ಷನ್ ನಲ್ಲಿ DK ಶಿವಕುಮಾರ್ ಮುಳುಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶತ್ರು ಭೈರವಿ ಯಾಗ, ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸು ಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಇದಕ್ಕೆ ಇನ್ನೊಂದು ಅನುಮಾನ ಜೊತೆಗೇ ಇದೆ. ಮಿಸ್ಸಿಂಗ್ ಆದಾಗ ಆ ಜಾಗದಲ್ಲಿ ಯಾವ ಶೂನೂ ಇರ್ಲಿಲ್ಲ. ಇದಾದ ಕೆಲ ನಿಮಿಷಗಳ ನಂತರ ಬೇರೆ ಶೂ ಪತ್ತೆಯಾಗಿದೆ. ಯಾರ್ ತಂದಿಟ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ CCTV ಇಲ್ಲ. ಮಾಟ ಮಂತ್ರ ವಾಮಾಚಾರಕ್ಕೆ
ಸ್ಪೋರ್ಟ್ಸ್ ಶೂ, ಪ್ಲಾಸ್ಟಿಕ್ ಶೂ ಬಳಕೆ ಮಾಡಲ್ಲ. ಚಾಮದ ಶೂ ಬಳಕೆ ಮಾಡ್ತಾರೆ. ಡಿಕೆಶಿಯದ್ದು ಚರ್ಮದ ಶೂ. ಜೊತೆಗೆ ಮಾಟದಲ್ಲಿ ಕಾಲಿನ ಧೂಳಿಗೆ ಹೆಚ್ಚು ಪ್ರಾಶಸ್ತ್ಯ. ಶೂನಲ್ಲಿ ಧೂಳಿರೋದ್ ಸಹಜ. ಈ ಎಲ್ಲ ಕಾರಣಕ್ಕೆ ಅವರೇ ಹೇಳಿದ್ದ ಶತ್ರು ಭೈರವಿ ಯಾಗ ನೆನಪು ತರಿಸ್ತಾ ಇದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.